ಸೊ ಡ್ರೈವ್ ಸ್ಪಾರ್ಕ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಅಭಿಷೇಕ್ ಅಂಡ್ ಇವತ್ತು ಒಂದು ಸಿಂಪಲ್ ಆಗಿರೋಂಥ ವಿಡಿಯೋ, ಬೇರೆ ಯಾವುದಲ್ಲ. ಸೊ ಈಗಷ್ಟೇ KTM ಅಡ್ವೆಂಚರ್ 390 ತುಂಬಾ ಟ್ರೆಂಡಿಂಗ್ ಅಲ್ಲಿ ಇಂಡಿಯಾದಲ್ಲಿ ಅಂಡ್ ತುಂಬಾ ಲಾಂಚ್ ಆಗಿದೆ. ಅಂಡ್ ನಾವು ಅದರ ಒಂದು ರೈಡ್ ಕೂಡ ಮಾಡಿದ್ವಿ ಅಂಡ್ ಅದರ ರಿವ್ಯೂ ಕೂಡ ಡೀಟೇಲ್ ಆಗಿ ಹಾಕಿದ್ವಿ, ಏನೇನಿದೆ ಏನೇನಿಲ್ಲ, ಸೊ ಓಡ್ಸೋಕೆ ಹೆಂಗಿದೆ, ಆಫ್ ರೋಡ್ ಹೆಂಗಿದೆ, ಆನ್ ರೋಡ್ ಹೆಂಗಿದೆ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ಒಂದು ಬೈಕ್ನ ಬಗ್ಗೆ EMI ಮತ್ತೆ ಡೌನ್ ಪೇಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನೀವು ಎಷ್ಟು EMI ಕಟ್ಟಬೇಕು, ಎಷ್ಟು ಡೌನ್ ಪೇಮೆಂಟ್ ಕಟ್ಟಿದ್ರೆ ಎಷ್ಟು EMI ಬರುತ್ತೆ, ಎಷ್ಟು ಬಡ್ಡಿ ಬರುತ್ತೆ, ಎಷ್ಟು ಎಕ್ಸ್ಟ್ರಾ ಕಟ್ತೀರಿ, ಸೊ ಇಷ್ಟಿರುತ್ತೆ ಲೋನ್ ಅಮೌಂಟ್ ಅನ್ನೋದನ್ನೆಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ KTM ಅಡ್ವೆಂಚರ್ 390 ಬಗ್ಗೆ ಸ್ವಲ್ಪ ನೋಡೋಣ. ಸೊ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ 399cc ಎಂಜಿನ್ ಸಿಗ್ತಾ ಇದೆ, ಸಿಂಗಲ್ ಸಿಲಿಂಡರ್ ನ LC4C ಇಂಜಿನ್ ನಮಗೆ ಸಿಗ್ತಾ ಇದೆ. ಅಂಡ್ ಇನ್ನೊಂದು ವಿಷಯ ಏನು ಅಂದ್ರೆ ಇದ್ರ ಪವರ್ ಬಗ್ಗೆ ಮಾತಾಡೋದಾದ್ರೆ 46 bhp ಪವರ್, ಅದೇ ರೀತಿ 38 Nm ಅಥವಾ 39 Nm ಟಾರ್ಕ್ ಕೂಡ ನಮಗೆ ಈ ಒಂದು ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ. ತುಂಬಾ ಒಳ್ಳೆ ಪವರ್ ಅಂತ ಹೇಳ್ಬೋದು. ಕಂಪ್ಲೀಟ್ ಆಗಿ ಹೊಸ ಲುಕ್ ನ ತಂದಿದ್ದಾರೆ, ಹೊಸ ಡಿಸೈನ್ ಲ್ಯಾಂಗ್ವೇಜ್ ತಂದಿದ್ದಾರೆ. ಲಾಸ್ಟ್ ಟೈಮ್ ಇದ್ದಂತಹ ಡ್ಯೂಕ್ ಪ್ಲಾಟ್ಫಾರ್ಮ್ ನ ತೆಗೆದು ಹೊಸ ಒಂದು ಪ್ಲಾಟ್ಫಾರ್ಮ್ ನ ತಂದು ಅದರಲ್ಲಿರುವಂತಹ ಕೊರತೆಗಳನ್ನೆಲ್ಲ ತೆಗೆದಿದ್ದಾರೆ. ಅಂದ್ರೆ ನಿಮಗೆ ಸೀಟ್ ಹೈಟ್ ಆಗಿರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಡಿಸೈನ್ ಆಗಿರ್ಬೋದು, ಎಲ್ಲನೂ ಕೂಡ ಚೇಂಜ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುವಂತದ್ದು ಬೈಕ್ ಇದು. ಇನ್ನು ಇದರ ಪ್ರೈಸ್ ಬಗ್ಗೆ ಮಾತಾಡೋಣ. ಸೊ ಇದು 3.67 lakhs ಎಕ್ಸ್ ಶೋರೂಮ್ ಅಲ್ಲಿ ಸಿಗುತ್ತೆ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಆನ್ ರೋಡಿಗೆ ಬರ್ತಾ ಆಲ್ಮೋಸ್ಟ್ ಒಂದು 4,64,000 ಆಗುತ್ತೆ, 4.64 lakhs ಎಲ್ಲ ಆಗುತ್ತೆ. ಸೊ ಅಷ್ಟು ಅಂದ್ರೆ RTO ಟ್ಯಾಕ್ಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಇವೆಲ್ಲಾನು ಕೂಡ ಸೇರಿ ಅಷ್ಟಾಗುತ್ತೆ. ಸೊ ಇಲ್ಲಿ RTO ಟ್ಯಾಕ್ಸ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 73,000 ಆ ಒಂದು ರೇಂಜ್ ಅಲ್ಲಿ ಇದೆ. ಅಂಡ್ ಇನ್ಶೂರೆನ್ಸ್ ನೋಡಿದ್ರೆ ಒಂದು 26,000 ಇದೆ. ಅದೆಲ್ಲಾನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಆನ್ ರೋಡ್ ಅಲ್ಲಿ 4,64,000ಕ್ಕೆ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಇನ್ನು ಇದರ ಒಂದು ಡೌನ್ ಪೇಮೆಂಟ್ ಬಗ್ಗೆ ಮಾತಾಡೋಣ. ಸೊ ಡೌನ್ ಪೇಮೆಂಟ್ ನಮಗೆ ಇಷ್ಟ ಇದ್ದಂಗೆ ನಾವು ಕಟ್ಟಿದ್ರೆ, ಈಗ ನಾವು ಎಷ್ಟು ಜಾಸ್ತಿ ಕಟ್ತಾ ಹೋಗ್ತೀವೋ ಅಷ್ಟು EMI ಕಮ್ಮಿ ಆಗ್ತಾ ಬರುತ್ತೆ, ನಾವು ಕಟ್ಟುವಂತ ದುಡ್ಡು ಅಷ್ಟು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಒಂದು ಬೈಕಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಒಂದು 50 ಜಾಸ್ತಿನೇ ಕಟ್ಟಬೇಕು. 50 ಆಕ್ಚುಲಿ ನಾವು ಈ ಒಂದು ಬೈಕಿಗೆ ಮಿನಿಮಮ್ ಒಂದು 70 ಮಿನಿಮಮ್ ಕಟ್ಟಬೇಕಾಗುತ್ತೆ. ಸೊ ಇದೊಂದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟ್ ಅಂತ ಇಟ್ಕೊಳ್ಳೋಣ. ಮತ್ತೆ ಜಾಸ್ತಿ ನಿಮ್ಮ ಹತ್ರ ಜಾಸ್ತಿ ಕಟ್ಬೋದು, ಬಟ್ EMI ಅಲ್ಲಿ ನಿಮಗೆ ಅದ್ರ ತಕ್ಕನಾಗಿ ಕಮ್ಮಿ ಸಿಗುತ್ತೆ. ಸೊ ನಾನಿಲ್ಲಿ 70,000 rupeesನ ಒಂದು ಜನರಲ್ ಆಗಿ ನಾನು ಅದನ್ನ ತಗೊಂಡಿದ್ದೀನಿ. ಇನ್ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಏನಿದೆ ಅದು ನಮಗೆ ಒಂದೊಂದು ತರ ಇರುತ್ತೆ. ಯಾಕಂದ್ರೆ ನೀವೆಲ್ಲ ನಿಮ್ಮ ಬಂಗಾರದ ಮೇಲೆ ಲೋನ್ ಏನಾದ್ರು ಮಾಡೋದು ಅದ್ರ ನಿಮಗೆ ಕಮ್ಮಿ ಬರುತ್ತೆ. ಅಂಡ್ ಬ್ಯಾಂಕ್ ಲೋನ್ ಆದ್ರೆ ನಮಗೆ ಅದು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಯೂಶ್ವಲಿ ಏನು ಅಂದ್ರೆ ಒಂದು 9% ಅಥವಾ 9.7% ಮಿನಿಮಮ್ ಇರುತ್ತೆ ನಾವು ಬ್ಯಾಂಕಲ್ಲಿ ಲೋನ್ ಮಾಡೋದಾದ್ರೆ. 9.7% ಬಡ್ಡಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ನಾವು ಇದರಲ್ಲಿ 70,000 ಡೌನ್ ಪೇಮೆಂಟ್ ಕಟ್ಟಿದ್ರೆ ನಮ್ಗೆ ಉಳಿಯುವಂತಹ ಒಂದು ಅಮೌಂಟ್ ಎಷ್ಟು ಅಂದ್ರೆ 3.94 lakhs, ಅಂದ್ರೆ 3,94,000 ರೂಪಾಯಿಯ ಲೋನ್ ನಾವು ಮಾಡಬೇಕಾಗುತ್ತೆ. ಅಂಡ್ ಇದನ್ನ ನೀವು 3 ವರ್ಷಕ್ಕೆ ಏನಾದ್ರು ಮಾಡಿದ್ರೆ 60,000, ಆಲ್ಮೋಸ್ಟ್ ಒಂದು 60,000 ರಿಂದ 70,000 ರೂಪಾಯಿ ನೀವು ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಇನ್ನು EMI ವಿಚಾರಕ್ಕೆ ಬರೋಣ. ಸೊ ನೀವು 3 ವರ್ಷಕ್ಕೆ ಈ ಒಂದು ಬೈಕ್ ನ ಲೋನ್ ಮಾಡಿದ್ರೆ ನಿಮ್ಮ EMI 12,627 ಆಗುತ್ತೆ, ಅಥವಾ 12,600 ಅಂತ ಇಟ್ಕೊಳ್ಳಿ. ಸೊ 3 ಲಕ್ಷಕ್ಕೆ ನೀವೇನಾದ್ರು 70,000 ಡೌನ್ ಪೇಮೆಂಟ್ ಕಟ್ಟಿ 3,94,000 ರೂಪಾಯಿ ಆ ಒಂದು ಲೋನ್ ಅಮೌಂಟ್ಗೆ EMI ಕಟ್ಟೋಕೆ ಶುರು ಮಾಡಿದ್ರೆ 12,600 ರೂಪಾಯಿ ತರ ಬರುತ್ತೆ. ಇನ್ನು ಅದನ್ನೇ ಮ್ಯಾಕ್ಸಿಮಮ್ ಒಂದು 5 ವರ್ಷದ ತನಕ ನಾವು ಎಕ್ಸ್ಪೇರ್ ಮಾಡ್ಬೋದು ಬೇಕಾದ್ರೆ. ಸೊ 5 ವರ್ಷಕ್ಕೆ ನೀವೇನಾದ್ರು EMI ಕಟ್ಟಿದ್ರೆ ಆಲ್ಮೋಸ್ಟ್ 8,600 ರೂಪಾಯಿ ತರ ನಮಗೆ EMI ಬರುತ್ತೆ ಈ ಒಂದು ಬೈಕಿಗೆ. ಸೊ ಚಾಯ್ಸ್ ನಿಮ್ದು. ನೀವು ಬೇಕಾದ್ರೆ ಬೇಗ ಮುಗಿಸ್ಬೇಕು ಅಂದ್ರೆ ನೀವು 3 ವರ್ಷಕ್ಕೆ ಮಾಡ್ಬೋದು, ಅದು ಸ್ವಲ್ಪ ಲೇಟಾಗಿ ಮುಗಿಸೋದ್ರೆ ನಿಮಗೆ 5 ವರ್ಷಕ್ಕೆ ಮಾಡ್ಬೋದು. 3 ವರ್ಷಕ್ಕಾದ್ರೆ 12,600, 5 ವರ್ಷಕ್ಕಾದ್ರೆ 8,600. ಸೊ ಇದರ ಒಂದು EMI ಅಮೌಂಟ್. ಸೊ ಇದಿಷ್ಟು ಇದರೊಂದು EMI ಮತ್ತೆ ಡೌನ್ ಪೇಮೆಂಟ್ ಬಗ್ಗೆ. ಸೊ ನನ್ನ ಪ್ರಕಾರ ಕೇಳೋದಾದ್ರೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ನೀವು ಜಾಸ್ತಿ EMI ಕಟ್ಟಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಏನಿಲ್ಲಾಂದ್ರೆ ಒಂದು 1,50,000 ಇಲ್ಲ 1 ಲಕ್ಷ ಅಥವಾ 1,30,000 ಈ ರೀತಿ ಏನಾದ್ರು ಡೌನ್ ಪೇಮೆಂಟ್ ಕಟ್ಟಿದ್ರೆ ನಾವು ಕಟ್ಟೋಂಥ EMI ಅಮೌಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಆಲ್ಮೋಸ್ಟ್ ಏನಿಲ್ಲ ನಿಮಗೆ ಒಂದು 5 ವರ್ಷಕ್ಕೆ ಮಾಡಿದ್ರೆ 8,600 ಅಂತ ಹೇಳೋದು ಒಂದು 6,000 ಇಲ್ಲ 7,000 ಸಿಗುತ್ತೆ. ಅಂಡ್ ನೀವು 5 ವರ್ಷಕ್ಕೆ ಅಥವಾ 3 ವರ್ಷಕ್ಕೆ ಮಾಡೋದು 12,000 ಅಂತ ಇರೋದೇನಿದೆ ಅದು ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಇದು ನನ್ನ ಒಂದು ಮೈನ್ ಆಗಿರುವಂತಹ ಒಂದು ಒಪಿನಿಯನ್. ಇದಿಷ್ಟು ಈ ಒಂದು ಬೈಕ್ ನ ಬಗ್ಗೆ. ಅಂಡ್ ಈ ಬೈಕ್ ನ ಒಂದು ಬ್ರೀಫ್ ಆಗಿರುವಂತದ್ದು. ಅಂಡ್ ಮೈನ್ ಆಗಿ ಹೇಳ್ಬೇಕಾಗಿರುವಂತ ನಾವು ಅಜೆಂಡಾ ಇದ್ದೇನೆಂದ್ರೆ ಇದೊಂದು EMI ಮತ್ತೆ ಡೌನ್ ಪೇಮೆಂಟ್. ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ. ಅಂಡ್ ಇದೇ ರೀತಿ ಮತ್ತೆ ಸಿಗ್ತೀನಿ. ಇಟ್ಸ್ ಮೈ ಅಭಿಷೇಕ್ ಬಂದಾಸ್ ಸೈನಿಂಗ್ ಆಫ್.